ಮಕ ನೋಡಿರೆ ಹಂಗೆ ಕಾಣಿಸ್ತದೆ. ಕಾಳಿ, ನಿನ್ನ ಮನಸ್ಸಿನಾಗ ಯಾವ್ದಾರ ಹುಡುಗಿನ ಇಷ್ಟಪಟ್ಟಿದ್ರೆ ಬಿರ್ನ ಮದುವೆ ಮಾಡ್ಕೊಬಿಡು. ಯಾರಲ್ಲ ಹುಡುಗಿ? ಅಯ್ಯೋ, ಈಗ ಸಹನ ಬರೋ ಹೊತ್ತಾಯ್ತಲ್ಲ, ಇವ್ರು ಬೇರೆ ಇಲ್ಲೇ ಅವ್ರೆ. ಏನು ಮಾಡೋದೀಗ? ಹಂಗೆಲ್ಲ ಏನೂ ಇಲ್ಲ ಕಂಟಿ. ಸರಿ, ನೀವಿಬ್ರು ಏನು ಮಾಡ್ತಾಯಿದ್ದೀರಿ ಇಲ್ಲಿ? ಟೈಮ್ ಆಯ್ತು, ಹೊಲ್ಡಿ. ಏನ ಒಳ್ಳೆದ ಲೈ, ಇಲ್ಲಿ ಯಾವುದೋ ಊಟದ ಅಂಗಡಿ ಬರ್ತೈತಂತೆ, ಅವ್ರ ತಾವು ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಅವ್ವ ಕಾಯ್ತವ್ರೆ. ಆ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಓಡಾಡ್ತಾ ಇರೋದು ನಿನ್ನ ತಮ್ಮ. ಫೋನ್ ಮಾಡಿ ಅವನ್ನ ಕೇಳು. ಅಮ್ಮವ್ರೆ, ಅವನು ಊರ್ನಾಗಿಲ್ಲ ಅಮ್ಮವ್ರೆ. ಹಲೋ ಅಕ್ಕ. ಹಲೋ ಹಲೋ ಕಾಳಿ, ಎಲ್ಲಿದ್ಯಲ್ಲ? ಯಾಕಕ್ಕ? ಕಾಳಿ, ಮಾದಾಪುರದ ಹತ್ರ ನೀನು ಯಾವುದೋ ಹುಡುಗಿನ ಬೈಕ್ನ ಕೂರಿಸ್ಕೊಂಡು ಹೋಯ್ತಿದ್ದಂತೆ. ಏನೋ ಅಕ್ಕ, ಏನು ಹೇಳ್ತಿದ್ದೆ ನೀನು? ನಾನೇ ಹುಡುಗಿ ಜೊತೆ ಹೋಗ್ತೀನಿ. ಅಮ್ಮವ್ರು ನೋಡಿ ಹೇಳಿದ್ರು, ಅವಳನ್ನ ಸಾನ ಅನ್ಕೊಂಬಿಟ್ಟವ್ರೆ. ಏಯ್, ಅನ್ಕೊಳ್ಳೋದೇನು, ಸಹನಾನೇ. ಲೇ ಕಾಳಿ, ನೀನು ಊರಿಗೆ ಬಂದಿದ್ಯಾ? ಎಲ್ಲಿದ್ಯಾ? ಬಾಯ್ಬಿಡು. ಏಯ್, ಕೊಡೆಯಲ್ಲಿ ಫೋನು. ಏಯ್ ಕಾಳಿ, ನಮ್ಮ ತವ ನಾಟಕ ಮಾಡಬೇಡ. ನೀನು ಅವಳನ್ನ ಬೈಕ್ನಾಗೆ ಹಿಂದೆ ಕೂರಿಸ್ಕೊಂಡು ಹೋಯ್ತಿದ್ದೆ ತಾನೇ? ಇಟ್ಟ 7 ಕಾಳಿ, ಇಲ್ಲ ಅಂದರೆ ಹಿರಿಯಮ್ಮವ್ರ, ನಿಮ್ಮ ಮಗನೂ ಇಲ್ಲೇ ಅವ್ರ, ಕೊಡ್ತೀನಿ. ತಗೋಗಂಟೆ. ಯಾರಲ್ಲ? ಬಂಗಾರಮ್ಮನವರು, ಮಾತಾಡು. ಹಲೋ ಅವ್ವ. ನಾನು ಕೊಟ್ಟಿರೋ ಮೆಡಿಸಿನ್ ಸರಿಯಾಗಿ ಫಾಲೋ ಮಾಡಿಲ್ಲ. ರೆಗ್ಯುಲರ್ ಚೆಕಪ್ ಮಿಸ್ ಆಗಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದ್ದೆ. ಇನ್ನು ಮುಂದೆ ಹಂಗೆ ಆಗೋದಿಲ್ಲ ಮೇಡಮ್. ಇವಳಿಗೇನೂ ಆಗಿಲ್ಲ ತಾನೆ? ಆರೋಗ್ಯವಾಗಿದ್ದಾಳಲ್ವಾ? ಹಾಗೆ ಹೇಳಬೇಕು ಅಂತಲೇ ನನಗೆ ಆಸೆ ಸರ್. ಆದರೆ ರಿಪೋರ್ಟ್ಸ್ ಆ ಥರ ಹೇಳ್ತಿಲ್ವೇ? ನಿಮ್ಮ ಮಗಳಿಗಿರೋ ಕಂಡೀಷನ್ ಹೆಸರು RCM ಅಂತ, ಅಂದರೆ ರಿಸ್ಟ್ರಿಕ್ಟಿವ್ ಕಾರ್ಡಿಯೋಮಯೋಪತಿ ಅಂತ. ನಿಮಗೆ ಅರ್ಥ ಆಗೋಗಿ ಹೇಳಬೇಕು ಅಂದರೆ, ಹೃದಯದ ಗೋಡೆ ಅಂದರೆ ನಾವು ವಾಲ್ಸ್ ಅಂತ ಏನು ಕರಿತೀವಿ, ಅದು ಇವರಿಗೆ ತುಂಬ ಸ್ಟಿಫ್ ಆಗಿದೆ. ಪ್ರತಿ ಹಾರ್ಟ್ ಬೈಟು ದೇಹಕ್ಕೆ ಒಂದಿಷ್ಟು ರಕ್ತನ ಸಪ್ಲೈ ಮಾಡಬೇಕು ಅಂತ ಇರುತ್ತೆ. ಬಟ್ ನಿಮ್ಮ ಹುಡುಗಿ ಹಾರ್ಟ್ ಆ ಥರ ಸಪ್ಲೈ ಮಾಡ್ತಿಲ್ವೇ? ಅವ್ರ ಕಂಡೀಷನ್ನು ದಿನೇ ದಿನೇ ಕುಗ್ತಾ ಇದೆ. ಸೊ ನೀವು ಎಷ್ಟು ಬೇಗ ಅವಳ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ಒಪ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಈಗಲೇ ಹೆಸರು ನೋಂದಾಯಿಸಿ, ನಿಮ್ಮ ಮಗಳು ಬ್ಲಡ್ ಗ್ರೂಪ್ ಇರೋ ವ್ಯಕ್ತಿಯ ಹಾರ್ಟ್ ಸಿಕ್ಕಿದ ಕೂಡಲೇ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಆದಷ್ಟು ಸ್ಟ್ರೈನ್ ಆಗೋ ಕೆಲಸ ಮಾಡಬೇಡಿ. ಇದರಲ್ಲಿ ಮೆಡಿಸಿನ್ಸ್ ಬರೆದಿದ್ದೀನಿ, ಸ್ವಲ್ಪ ಫಾಲೋ ಅಪ್ ಮಾಡಿ. ಸರ್, ಒಂದು ನಿಮಿಷ, ನೀವು ಸ್ವಲ್ಪ ಆಚೆ ಇರಮ್ಮ.
ಈಗಿರೋ ಕಂಡೀಷನ್ಗೆ ಎಷ್ಟು ದಿನ ಅಂತ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಹೇಳ್ದೆ ನನಗೂ ಮುಚ್ಚಿಡೋಕ್ಕಾಗಲ್ಲ. ಸೊ ಪ್ಲೀಸ್ ಟೇಕ್ ಕೇರ್. ಅವ ನೀನಕ್ಕವ ಕಾಳಿಗೆ ಫೋನ್ ಮಾಡಿದ್ಯಾ? ಅದು ರಾಜವನ್ ಫೋನಾಗೆ ರಾಜವ ಅಲ್ಲವಳ? ಅದು ದೊರೆ ಏನವ? ನೀನೀಗ ಎಲ್ಲಿದ್ಯಾ ಮಗ? ನಾನು ಪುಟ್ಟವ ಬೆಂಗಳೂರು ಬಂದಿದ್ರೆ ಇಲ್ಲಿ ನೋಡಿದ್ರೆ ಕಾಳಿ ಸಿಗ್ತ. ನೀನು ಅವನಿಗೆ ಫೋನ್ ಮಾಡಿದ್ಯಾ? ಯಾಕೋ ಎಲ್ಲ ವಿಚಿತ್ರ ಅನ್ಸೈತವ. ಅದು ನನಗೂ ಆಟೆಯ ರಾಜಿ ಹಿಂಗೆ ದಾರಿನಾಗ ಸಿಕ್ಕಿದ್ಲು. ಅವಳ ತಮ್ಮ ಬೆಂಗಳೂರಾಗವನೆ ಅಂತ ಹೇಳ್ತಾ ಇದ್ಲು. ಅದೇ ವಸಿ ಸಾಮಾನು ತರೋದಿತ್ತು, ಅದಕ್ಕೆ ಅವಳಿಗೆ ನಿನ್ನ ತಮ್ಮಂಗೆ ಫೋನ್ ಮಾಡು ಅಂತ ಹೇಳ್ದೆ. ಆಟೆಕಲ್ಲ ಅಯ್ಯವ್ವ, ನಾನು ಇಲ್ಲಿ ಬರೋದು ನಾನು ಇಂಥವು ಹೇಳ್ಬೇಕಿತ್ತು. ಸಿರಿ ಏನೋ ಕೆಲಸ ಇತ್ತು ಏನೋ, ನಾನೇನು ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಹಂಗೇನಿಲ್ಲವ ಅವ, ಅದೇನು ತಗೊಬರ್ಬೇಕಾ ಹೇಳು, ತಗೊಬತ್ತೀನಿ. ಬ್ಯಾಡ ಬಿಡು ಮಗ. ಅಯ್ಯೋ ಏಳು ಬಂಗಾರ. ಅಯ್ಯೋ ಅದು ಬಂಗಾರಮ್ಮ ಅಲ್ಲ ಕಂಟಿ. ಅದು ಕಂಟಿ ಬಾರ್ಗೆ ಹೊಸಿ ಸಾಮಾನುಗಳನ್ನ ತರಬೇಕಾಯ್ತು. ಅದನ್ನ ನೀನು ತರ್ತೀಯಾ? ಅವ ತಿಳ್ಕೊಬೇಡ, ಬಾರ್ ಕೆಲಸ ಅಂದರೆ ನಾನು ಮಾಡೋಕ್ಕಿಲ್ಲ. ಅದಕ್ಕೆ ಕಲ್ಲ ನಾನು ನಿಂತವ ಹೇಳಿಲ್ಲ. ಸರಿ, ಕಾಳಿಗೆ ಫೋನ್ ಕೊಡು. ತಗೊಳ್ಳ. ಹಲೋ. ಏಯ್ ಕಾಳಿ, ನಂತವನೇ ಆಟ ಆಡ್ತಿದ್ಯಲ್ಲ. ಸುಮ್ಕೆ ಆ ಹುಡುಗಿ ಎಲ್ಲವಳೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದರೆ ಸರಿ ಸರಿ ಅಮ್ಮವ್ರೆ, ನಿಮ್ಗೇನು ಬೇಕೋ ಅದನ್ನ ತಗೊಂಬಂದು ಕೊಡ್ತೀನಿ. ಹಾಂ ಮಾಡ್ತೀನಿ ಅಮ್ಮವ್ರೆ. ಹಲೋ. ಏಯ್ ಕಾಳಿ. ಅಂಬೋರೆ ಏನಾಯ್ತು? ನಿನ್ನ ತಮ್ಮ ಫೋನ್ ಕಟ್ ಮಾಡ್ಬಿಟ್ಟ. ತಕ ಯೋನೋ ನನ್ನ ಕೈಗೆ ಸಿಗ್ಲಿ ಐತೆ ಅವನಿಗೆ. ಅಮ್ಮೋರೆ ನನ್ಗೆ ಯಾಕೋ ಯಾರನ್ನೋ ನೋಡಿ ನೀವು ಅವಳು ಸಾನ ಅಂತ ತೆಪ್ಪು ತಿಳ್ಕೊಂಬಿಟ್ಟಿದ್ದೀರಾ ಅಂತ ಅನಿಸ್ತೈತೆ. ಇಲ್ಲ ಸಾನಂದ. ಪರವಾಗಿಲ್ಲ ಕಂಟಿ, ನಿಮ್ಗೆ ತಡ ಆಯ್ತದೆ, ನೀವು ಹೊಳ್ಳಿ. ನನಗೋಸಿ ಕೆಲಸ ಐತೆ, ನಾನು ಹೋಗ್ತೀನಿ. ಅಲ್ಲೇ ಅದ್ಯಾವುದೋ ಅಂಗಡಿ ಬರ್ತೈತಲ್ಲ ಅದು ಅಮ್ಮ ಅವರು ಮನೆಯಲ್ಲೇ ಇದ್ದೀರಾ? ಬನ್ನಿ ಬನ್ನಿ ಪೊಲೀಸಪ್ಪ. ಇದೇ ನಮ್ಮ ಮನೆ ಗಂಟ ಪಾದ ಬೆಳೆಸ್ಬಿಟ್ಟಿದ್ದೀರಿ. ಏನು ಸಮಾಚಾರ? ಮನೆಗೆ ಬಂದಿರೋ ವ್ಯಕ್ತಿನ ಕೂತ್ಕೊಳ್ಳೋಕ್ಕೂ ಹೇಳೋದಿಲ್ವೇನೋ ಬಂಗಾರಮ್ಮನವರು? ಸಾಧಾರಣ ವ್ಯಕ್ತಿಯಾಗಿ ಬಂದಿದ್ದೀರೋ ಇಲ್ಲ ಪೊಲೀಸಪ್ಪ ಆಗಿ ಬಂದಿದ್ದೀರೋ? ಸಾಮಾನ್ಯ ಜನರಿಗೆ ನಾನು ಹೇಗೆ ಬಂದರೂ ತೊಂದರೆ ಇಲ್ಲ. ತಪ್ಪು ಮಾಡಿರೋರಿಗೆ ಪೊಲೀಸರು ಕಂಡ್ರೆ ಭಯ, ದ್ವೇಷ, ಕೋಪ ಇವೆಲ್ಲ ಇರುತ್ತೆ. ಸಾಹೇಬ್ರೆ, ಅಮ್ಮೋರು ಸಾಧಾರಣ ಜನ ಅಲ್ಲ. ಬನ್ನಿ ಬನ್ನಿ ಪೊಲೀಸಪ್ಪ, ಒಳಗೆ ಬನ್ನಿ.
ಕುಂತ್ಕೊಳ್ಳಿ ಬನ್ನಿ. ಹೇಳಿ ಪೊಲೀಸಪ್ಪ, ಯೋನ್ ಬಂದಿಸ್ಯಾ? ಏನೂ ಇಲ್ಲ, ಎಲ್ಲ ಹೇಗಿದ್ದೀರಾ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಯಾರು ಇಲ್ವಾ ಮನೇಲಿ? ನೀವು ಧೈರ್ಯವಾಗಿ ಮಾತಾಡ್ಬೋದು, ಹೇಳು. ಅಲ್ಲ, ಬಾರ್ಗೀರೆಲ್ಲ ಶುರು ಮಾಡಿದಿರಂತೆ, ನಮ್ಮನ್ನು ಒಂಚೂರು ನೋಡ್ಕೊಳ್ಳೋದಲ್ಲೇ? ವಾ, ಇದು ಈಸಿಯಾ? ಸರಿ ಸರಿ ಪೊಲೀಸಪ್ಪ, ಕಲಿ. ಇನ್ಮ್ಯಾಕೆ ಸಾಹೇಬ್ರನ್ನ ತಿಂಗ್ಳಿಗೆ ಒಂದ್ಕಿತ ಸರಿಯಾಗಿ ನೋಡ್ಕೊಂಬಿಡು. ಸರಿ ಅಮ್ಮೋರೆ. ಇದೇನಿದು ಇಷ್ಟು ಬೇಗ ನೀವು ಒಪ್ಕೊಂಡ್ಬಿಟ್ರಿ? ಆದರೂ ನೀವು ಯಾಕೋ ಮೊದಲಿನ ಥರ ಇಲ್ಲ. ಮೊದಲಾಗಿದ್ದರೆ ಪೊಲೀಸ್ನವ್ರನ್ನ ಮನೆಯೊಳಗೆ ಬಿಡ್ತಿರ್ಲಿಲ್ಲ ನೀವು. ಲಂಚ ಕೊಡೋ ಮಾತು ಹಂಗಿರಲಿ, ಕೂರಿಸಿ ಮಾತೇ ಆಡಿಸ್ತಾ ಇರಲಿಲ್ಲ. ಅದು ಪೊಲೀಸಪ್ಪ, ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಲೇಬೇಕಲ್ವೇ? ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಇದ್ದೀರೋ ಅಥವಾ ವ್ಯಕ್ತಿನೇ ಬದಲಾಗಿದ್ದೀರೋ? ಸಿಂಗು, ನಮಸ್ಕಾರ ಸಿಂಗಮ್ಮ ಅಮ್ಮ ಅವ್ರಿಗೆ. ನಾನು ಹೇಳ್ತಿರ್ಲಿಲ್ವಾ ತಾಂಡವ್, ಅವಳನ್ನ ನೋಡಿದ ತಕ್ಷಣ ಎದ್ದು ನಿಂತ್ಕೊಂಡ್ರೆ ನಮ್ಮೂರಿನ ಸಿಂಗಾರಿ ಅಂತ, ಕೂತ್ಕೊಂಡೇ ಇದ್ರೆ ನಿಮ್ಮೂರಿನ ಬಂಗಾರಿ ಅಂತ. ಏನು ಸಿಂಗು, ವೇಷ ಎಲ್ಲ ಬದಲಾಯಿಸ್ಕೊಂಡ್ಬಿಟ್ಟಿದ್ಯಾ? ಅಣ್ಣ, ನೀವು ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಊರಿಗೆ ಬಂದೆ. ಆದರೆ ಆ ಕೆಲಸ ನಿಮ್ಮ ಮನೆಯಿಂದನೇ ಶುರುವಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಣ್ಣ, ಅದನ್ನೆಲ್ಲ ಇಲ್ಲಿ ಮನೆ ಒಳಗಡೆ ಮಾತಾಡೋದು ಬೇಡ, ಹೊರಗಡೆ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಸರಿ, ಆಯ್ತು. ಸರಿ ಸರಿ ಕಂಟಿ, ನೀವು ಓಡಿ, ಇಲ್ಲಿ ಯಾವ ಗಾಡಿನೂ ಇಲ್ಲ. ಇಲ್ವಾ? ಲೇ, ಇಲ್ಲಿಗೆ ಬಂದಿದೆ ಅಂತ ಆ ಭಯ್ಯ ಹೇಳ್ದ. ಅದೇ ಕಳ್ಳ ಗಾಡಿ ಅಲ್ಲ ಅಂತೀಗ, ಇದು ಮೋಟರ್ ಗಾಡಿ ಅಂತ ಕಣಪ್ಪ, ಆ ಅಂಗಡಿ. ಏ, ಅವನು ತಲೆ ಕೆಟ್ಟಿರ್ಬೇಕು. ಈಗ ಅಲ್ಲಿ ಯಾವ ಅಂಡಿನೂ ಇಲ್ಲ. ಬನ್ನಿ ಬನ್ನಿ ಬನ್ನಿ, ಓಡಮ್ಮ ಬನ್ನಿ ಬನ್ನಿ. ಅಲ್ಲಕ್ಕಲ್ಲ, ಅಲ್ಲ, ಒಳ್ಳೆ ಒಳ್ಳೆ ದಡ ಆಯ್ತು, ಒಳ್ಳೆ ಪುಡಕ ನಡಿ ಕಂಟಿ. ಲೇ, ನಡಿ ನಡಿ ಕಡೆ. ಆ ಅಂಗಡಿ ಇಲ್ಲೇ ಇತ್ತು ಕಣಪ್ಪ. ಅವ್ರು ನಿಂಗೇನಾರ ಗೊತ್ತಾ? ಅವ್ರ ಹೆಸರು ಕೆಂಪಮ್ಮ ಅಂತ.
ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ. ಪುಟ್ಟಕ್ಕ ಅವ್ರು ಇವಾಗ ಇಲ್ಲಿ ಬರ್ತಿಲ್ಲ, ಬೇರೆ ಕಡೆ ವ್ಯಾಪಾರ ಮಾಡ್ತಾರಂತೆ. ನೀವು ಹೊಲ್ಡಿ, ಅವ್ರನ್ನ ಸಿಕ್ಕಿದ್ರೆ ನಾನು ನಿಮಗೆ ಫೋನ್ ಮಾಡಿಸ್ತೀನಿ. ಹೊಲ್ಡಿ. ಸರಿ ಕಲ್ಲ, ಹಬ್ಬ ಏನೋ ಹೇಳಿದಲ್ಲ ಅದನ್ನ ನೋಡೋದು. ನೀನು ಈ ಬಾರಿಸನೆಲ್ಲ ಸಣ್ಣ ತಲೆ ಹಾಕೋಣ ಹೋಗ್ಬೇಡ. ಸರಿ ಕಂಟಿ, ನೀವು ಹೊಡಿ. ಬಾ ಪುಟ್ಟಕ್ಕ ಬಾ. ಹಬ್ಬ ಒಳ್ಳಮ್ಮ. ಸರಿ ಕಣಪ್ಪ. ಓಯ್ ಲೇ ಕಾಳಿ, ಜಸ್ಟ್ ಮಿಸ್ಸಕ್ಕಲ್ಲ. ಲೇ ಈ ವಿಷಯನ ಸಾನಂಗೂ ಹೇಳೋದು ಬೇಡ, ಸುಮ್ಕೆ ಟೆನ್ಷನ್ ಆಯ್ತಾಳೆ. ಎಸ್. ಕೂತ್ಕೋ ಶಂಗು. ಪರವಾಗಿಲ್ಲ ಅಣ್ಣ. ವಿಷಯ ಏನು ಅಂತ ಹೇಳಿದ್ರೆ, ನನಗೆ ಸತ್ಯವಾಗ್ಲೂ ಇದನ್ನು ನಂಬಕ್ಕೆ ಆಗ್ತಾ ಇಲ್ಲ. ನೀವು ಬಂಗಾರಮ್ಮ ಅಲ್ಲ ಅಂತಂದ್ರೆ ಬಂಗಾರಮ್ಮ ಎಲ್ಲಿ? ತಾಂಡು ಈಗ ಅದು ಮುಖ್ಯನಾ? ನೋಡು, ಅವಳು ಏನು ಬೇಕಾದ್ರೂ ಕ್ರಿಮಿನಲ್ ಕೆಲಸ ಮಾಡ್ಕೊಳ್ಳಿ, ನಮಗೆ ಬೇಕಾಗಿರೋದು ಸಿಕ್ಕಿದ್ರೆ ಸಾಕು. ಅಣ್ಣ, ನೀವು ಏನು ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ಆದರೆ ನನ್ನ ವಿಚಾರಕ್ಕೆ ಯಾರು ತಲೆ ಹಾಕದಿದ್ರೆ ಸಾಕು. ಅದನ್ನು ನಾನು ನೋಡ್ಕೋತೀನಿ. ನಿನ್ನ ಮಗ ಅಂತ ಒಬ್ಬ ಇದ್ದಾನಲ್ಲ, ನನ್ನ ಮಗ ಇವನಲ್ಲ, ಈ ಮನೇಲಿದ್ದಾನಲ್ಲ, ಅವನು ಬೇಕು. ಯಾಕಣ್ಣ, ಏನಾಯ್ತು? ನನಗೆ ಬೇಕಾಗಿರೋ ಹುಡುಗಿನ ಅವನು ಕರ್ಕೊಂಡು ಓಡಾಡ್ತಾ ಇದ್ದಾನೆ. ಓಡಾಡ್ತಾ ಇದ್ದಾನೆ ಅಂದರೆ ಮಜಾ ಮಾಡ್ಕೊಂಡು ಓಡಾಡ್ತಿಲ್ಲ. ಅವಳಿಗೆ ಅವನು ಕಾವಲಾಗಿದ್ದಾನೆ. ನನಗೆ ಆ ಹುಡುಗಿ ಬೇಕು. ತಾಂಡು ಇವಳೆ ಇವ್ನು ನಿನ್ನ ಮಗನ ಎದುರಾಕೊಂಡ್ರೆ ಅವನೇನೋ ಬೆಂಕಿ ಬಿರುಗಾಳಿ ಆಗ್ಬಿಡ್ತಾನೆ ಅಂತ ಈ ಇನ್ಸ್ಪೆಕ್ಟರ್ ಹೇಳ್ತಿದ್ದಾನೆ. ನೋಡು, ನನಗೆ ಆ ಹೆದರಿಕೆ ಇಲ್ಲ. ನೀನೇ ಇಲ್ಲಿರುವಾಗ ನನಗೆ ಯಾಕೆ ಚಿಂತೆ ಅಂತ ನಾನು ಇಲ್ಲಿ ಬಂದಿದ್ದೀನಿ. ಏನಂತೀಯ? ಈಗ ಈ ಹುಡುಗಿ ಎಲ್ಲಿದ್ದಾಳೆ ಅಣ್ಣ? ಅದನ್ನ ನಿನ್ನ ಮಗ ಹೇಳಬೇಕು. ನೋಡು, ನನ್ನ ಕೈಗೆ ಆ ಹುಡುಗಿ ಸಿಕ್ಕಿದ್ರೆ ನಿನ್ನ ಬಗ್ಗೆ ನಾನು ಯಾರ ಹತ್ರನೂ ಬಾಯಿ ಬಿಡೋದಿಲ್ಲ. ಈಗೇನಣ್ಣ, ಈ ಹುಡುಗಿನ ಕರ್ಕೊಂಬಂದು ನಿಮ್ಮ ಮುಂದೆ ಒಪ್ಪಿಸ್ಬೇಕು ಅಷ್ಟೇ ತಾನೇ? ತಲೆ ಕೆಡ್ಸ್ಕೊಬೇಡಿ, ಆ ಕೆಲಸ ನಾನು ಮಾಡ್ತೀನಿ. ಆದರೆ ಹಾಗೆ ನನಗೆ ನಿಮ್ಮಿಂದ ಒಂದು ಕೆಲಸ ಆಗಬೇಕು ಅಣ್ಣ. ಏನು?